ಗೊತ್ತಿಲ್ಲದೆ ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅರ್ಥನೇ ಇವತ್ತಿನ ಎಲ್ಲ ಸಮಸ್ಯೆಗಳ ಕಾರಣ ಅಂತ ಹಲವು ಸಲ ಮಾತಾಡಿದ್ದೀನಿ ನಾನು. ಅದಕ್ಕಾಗಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಪಾರ್ಟಿ ಕಟ್ಟುವಂತಹ ಒಂದು ಶಕ್ತಿ ಇವರಿಗೆ ಅದನ್ನು ಹೋಗಿ ಒಂದು ವೈಚಾರಿಕವಾಗಿ ಒಂದು ಹಿಂದುತ್ವ ನೆಲೆಗಟ್ಟಿನಲ್ಲಿ ಮಾತಾಡ್ತಾರೆ. ಹಿಂದುತ್ವವಾದಿಗಳೆಲ್ಲ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ. RSS ಸಪೋರ್ಟ್ ಮಾಡ್ತದಾನೆ ಇವರಿಗೆ. ಯಾಕೆ ಇವರು ಹಿಂದೂವಾದಿಗಳಲ್ಲ, RSS ಸಪೋರ್ಟ್ ಮಾಡ್ತದೇನೋ, ಅದು ಸಂಘ ಪರಿವಾರದವ್ರು ಹೆಲ್ಪ್ ಮಾಡ್ತಾರೇನೋ. ಆಲ್ರೆಡಿ ಇಂಥ ಎಲ್ಲ ವಿಚಾರಕ್ಕೆ ಹೊರಗೆ ಬಂದಂಥ ಏನೇನೋ ಮಾತಾಡಿ ಹೊರಗೆ ಬಂದಂಥ ಇವತ್ತು KS ಈಶ್ವರಪ್ಪ ಅನುಭವ ಕೇಳಬೇಕಾಗಿತ್ತು. ಹೆಂಗೆ ರೀ ಏನು ಎಂತು ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಏನು ಪರಿಸ್ಥಿತಿ ಅದಂತೇಳಿ. ಓಪನ್ ಆಗಿ ಹಿಂದೂವಾದಿಗಳ ಸಹಿತ ಅವ್ರ ಜೊತೆ ಗುರುತಿಸ್ಕೊಳ್ಳಿಕ್ಕೆ ಹೋಗ್ತಾ ಇಲ್ಲ. ಓಪನ್ ಆಗಿ ಹಿಂದೂವಾದಿಗಳಂತ ಹೇಳುವಂಥವ್ರ ಸಹಿತ ಇವ್ರ ಜೊತೆ ಗುರುತಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಮ್ಮ ಯತ್ನಾಳ್ ಬೆಳತ್ತಾರೆ ಯಾರಾದರೂ ಮೋಸ್ಟ್ ಪ್ರಾಬಲಿ ಹೊಸ ಪಕ್ಷ ಕಟ್ಟೋದು ಅಷ್ಟೇ ಕಷ್ಟ ಅದ ಅಂತ ಇದ್ರು ಅವರು. ಹೊಸ ಪಕ್ಷ ಕಟ್ತಾ ಇದ್ದರು, ಕಟ್ಟಿ ಸಾಕಷ್ಟು ದುಡ್ಡಿದ್ದವರಿದ್ದಾರೆ ಇಂದ ಹಾಗೂ ದುಡ್ಡು ಅದಕ್ಕೆ ಕಟ್ಟಿ ಪಕ್ಷವನ್ನು ರಾಷ್ಟ್ರ ಮಟ್ಟದಲ್ಲಿ ಕಟ್ಟಲಿ, ರಾಜ್ಯ ಮಟ್ಟದಲ್ಲಿ ಕಟ್ಟಲಿ. ಇವತ್ತು ದೇವೇಗೌಡರಿಗೆ ನಾವು ಕುಟುಂಬ ರಾಜಕಾರಣಿ ಪಕ್ಷ ಅಂತ ಮಾತಾಡ್ತೀವಿ, ಹಂಗೆ ಇವರು ಮಾಡಲಿ, ಅದಕ್ಕೆ ವಿರೋಧವಾಗಿ ಇನ್ನೊಂದು ತಯಾರು ಮಾಡಲಿ. ಬೇಕಿಲ್ಲ ರಾಜಕೀಯ ಪಕ್ಷಗಳಿಲ್ಲ ಅಂತಲ್ಲ, ವಿರೋಧ ಪಕ್ಷಗಳು ಗಟ್ಟಿ ಆಗ್ತಾ ಹೋಗಬೇಕಿಲ್ಲ. ಆದರೆ ಅದು ಕಟ್ಟು ಶಕ್ತಿ ಅದಾನೆ ಯತ್ನಾಳರಿಗೆ ಅನ್ನೋದು ಮತ್ತೊಂದು ಪ್ರಶ್ನೆ ಹೇಳ್ತಾ ಇದೆ. ಅದೇನೋ ಆಗಲಿ, ಒಟ್ಟಾರೆಯಾಗಿ ಈ ಒಂದು ತಿಕ್ಕಾಟ ಕಳೆದ ವರ್ಷ 2 ವರ್ಷಗಳ ಮೇಲಿಂದ ಐತೆ ಅವ್ರದ್ದು ಯತ್ನಾಳ್ ಜೊತೆ. ಯತ್ನಾಳರದು ನಮ್ಮ ಯಡಿಯೂರಪ್ಪರ ಜೊತೆ, ಇವತ್ತು ಅವ್ರ ಮಗಳ ಜೊತೆ ಅದ ನಿರಂತರವಾಗಿದ್ದಂಥ ಒಂದು ಯುದ್ಧಕ್ಕೆ ಇವತ್ತು ನಿನ್ನೆ ಇದಕ್ಕೊಂದು ತಡೆ ಬಂದದ. ಹೊರಗೆ ಹಾಕಿದಾರೆ, 6 ವರ್ಷ ಸಸ್ಪೆಂಡ್ ಮಾಡಿದ್ದಾರೆ. ಇನ್ನು ಯಾವ ರೀತಿಯಾಗಿ ಮುಂದುವರಿತಾರೋ ಗೊತ್ತಿಲ್ಲ. ಬಟ್ ಸೋತ್ ಪಕ್ಷದಲ್ಲಿ ಉಳಿತಾರ, ಅದು ಹೊಸ ಪಕ್ಷ ಕಟ್ತಾರೆ. ನಮ್ಮ KS ಈಶ್ವರಪ್ಪ ಜೊತೆಗೆ ಮತ್ತು ಹಿಂದುತ್ವವಾದಿಗಳು ಇವರು ಸಪೋರ್ಟ್ ಮಾಡ್ತಾರೆ. ಇವೆಲ್ಲ ಪ್ರಶ್ನೆಗಳೊಂದಿಗೆ ಇವತ್ತಿನ ಈ ಚರ್ಚೆ ಏನಿಲ್ಲ ಬಿಡ್ತಾ ಇದ್ದೀನಿ. ನಿಮಗೆ ಅನಿಸುತ್ತೆ ನೀವು ಹೇಳ್ತಾ ಇರಿ, ನಿಮ್ಮ ಕಾಮೆಂಟ್ಗಳು ಬರಿತಾ ಇರಿ, ತಿಳಿಸ್ತಾ ಇರಿ. ವಿಶೇಷವಾಗಿ ಸತ್ಯದ ವಿಷಯ ಮೇಲೆ ನಾವು ನಮ್ಮ ಕಾರ್ಯಕ್ರಮ ಆದಷ್ಟು ಪ್ರಯತ್ನ ಮಾಡ್ತಾಯಿದ್ದೀವಿ. ಅದು ಭಾಳ ಕಷ್ಟದ ಕೆಲಸ, ಆದರೂ ಮಾಡಬೇಕಾಗ್ಯದ. ಯಾಕಂದರೆ ಇವತ್ತು ಜನರನ್ನು ಎಚ್ಚರಗೊಳಿಸುವಂಥ ಕೆಲಸವನ್ನು ನಮ್ಮ ಚಿಕ್ಕ ಸೀತಾರಾಮ್ ಮೀಡಿಯಾ ಮಾಡೋ ಪ್ರಯತ್ನ ಮಾಡ್ತಾಯಿದ್ದೆ. ಅದಕ್ಕೆ ನಿಮ್ದೆಲ್ಲರದ್ದು ಸಹಾಯ ಸಹಕಾರ ಇರಲಿ. ಆರ್ಥಿಕವಾಗಿ ಆಗಿರ್ಬೋದು, ಭತ್ತೇನೋ ಆಗಿರ್ಬೋದು, ಎಲ್ಲ ರೀತಿಯಿಂದ. ಮತ್ತು ಇದು ಸರ್ಕ್ಯುಲೇಟ್ ಆಗಲಿ. ಮತ್ತು ಅದ್ರ ಜೊತೆಗೆ ಇದು ಏನಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಆಗೋದನ್ನು ನೀವೆಲ್ಲರೂ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. ಆ ಕೆಲಸ ನೀವು ಮಾಡ್ತೀರಿ ಅಂತ ತಿಳ್ಕೊಂಡು H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗೊಂಡು ಸದಾ